ಇವತ್ತು ನೋಡ್ರಿ KPSC ಅಲ್ಲಿ ಅದರ ಅಧ್ಯಕ್ಷ ಕೆಟ್ಟ ನಾ ಮಾನ ಮರ್ಯಾದೆಯನ್ನು ಆಚಿಕೆಯರು ಇವ್ರಿಗೆ ಐತೆ ಇಲ್ಲ. ಯಾಕಂದ್ರೆ ಆ KPSC ಅಧ್ಯಕ್ಷ ಆಗ್ಬೇಕಾದ್ರೆ ಅವತ್ತೇ ಮುಖ್ಯಮಂತ್ರಿ ಯಾರಿದ್ರು ಸಾಕಷ್ಟು ದುಡ್ಡು ಕೊಟ್ಟೆ ಆಗ್ಯಾರ. ಇದ್ರಾಗೇನು ಸತ್ಯನೇ ಇದೆ. ತನ್ನ ಮಗಳನ್ನೇ KPSCಗೆ ಇವತ್ತು ಅಪಾಯಿಂಟ್ಮೆಂಟ್ ಮಾಡ್ತಾನೆ. ತನ್ನ ತಿಂಗಳ ಆದಾಯ ಎಷ್ಟೈತೆ ಬಂದು 40,000 ಐತೆ. ಆ KPSC ಚೇರ್ಮನ್ಗೆ ತಿಂಗಳಿಗೆ 2,25,000 ರೂಪಾಯಿ ಸಂಬಳ ಬತ್ತೆ ಐತಿ. ಒಬ್ಬ KPSC ಚೇರ್ಮನ್ ಆದವ 40,000 ರೂಪಾಯಿ ಡಿಕ್ಲರೇಷನ್ ಮಾಡ್ಕೋತಾರ. ಇವ್ರನ್ನ ಜೈಲಿಗೆ ಹಾಕ್ಬೇಕು ಏನ ಅವ್ರನ್ನ ಸ್ಟೇ ಕೊಟ್ಟು ಇಲ್ಲೇ ಏನ ಚೇರ್ಮನ್ ಮುಂದುವರ್ಸ್ಬೇಕು. ನಮ್ಮ ರಾಜ್ಯಪಾಲರು ಒಳ್ಳೆ ನಿರ್ಣಯ ಮಾಡ್ಯಾರ. ಅವ್ರನ್ನ ಏನು ಮಾಡ್ಯಾರ, ಸಸ್ಪೆಂಡ್ ಮಾಡ್ಯಾರ. ಆದ್ರೆ ಅವರೇನೋ ಕಾನೂನಿನ ಒಂದು ಚೌಕಟ್ಟಿನಲ್ಲಿ ಬೇಲ್ ತಗೋಬೇಕಂತ ಮತ್ತೆ ಹೋಗಿ ಅಲ್ಲಿ, ಯಾಕಂದ್ರೆ ನಮ್ಮ ಅದು ಹಿಡಿದು KPSC ಬಗ್ಗೆ ನಂದು ಒಳ್ಳೆ ಅಭಿಪ್ರಾಯ ಇಲ್ಲೇ ಇಲ್ಲ. KPSC ಚೇರ್ಮನ್ ಆಗ್ಬೇಕಾದ್ರೆ ಇಟ್ಟು ರೊಕ್ಕ ಕೊಟ್ಟಿರ್ತಾರೆ, ಅದ್ರ ಮೆಂಬರ್ ಆಗ್ಬೇಕಾದ್ರೆ ಇಟ್ಟು ರೊಕ್ಕ ಕೊಟ್ಟಿರ್ತಾರೆ. ಎಷ್ಟೋ ಲಕ್ಷಾಂತರ ಹುಡುಗರು ನಮ್ಮವರು ಪಾಪ ಹಗಲ ರಾತ್ರಿ ಅಧ್ಯಯನ ಮಾಡಿ ಕೋಚಿಂಗ್ ಕ್ಲಾಸಿಗೆ ಹೋಗಿ ಯಾರೋ ದಾಸೋಹದಲ್ಲಿ ಊಟ ಮಾಡಿ ನಾನು ಪೊಲೀಸ್ ಆಗ್ತೀನಿ, ನಾವು SDC ಆಗ್ತೀನಿ, ನಾ FDC ಆಗ್ತೀನಿ ಅಂತ ಮಾಡ್ತಾರೆ. ಅಸಿಸ್ಟೆಂಟ್ ಕಮಿಷನರ್ ಆಗ್ತೀನಿ ಅಂತ. ದುರ್ದೈವ ಇಂಥವರೆಲ್ಲ ಸಾವುಕಾರನಂಥ ಚೇರ್ಮನ್ರು ಇವ್ರು ಮಾಡಿದವರು ಮಹಾಪರಷ್ಟ್ರೇ. ಅವ್ರೇನು BJP ಇದ್ರೇನು ಅವ್ರಿಗೇನು ಸ್ಪೆಷಲ್ ಥ್ಯಾಂಕ್ಸ್ ಏನು ಹೇಳೋದಿಲ್ಲ. ಯಾಕಂದ್ರೆ ನೀನು ಕಾಂಗ್ರೆಸ್ ಟ್ವೀಟ್ ಮಾಡಿದೆ ಏನಂತೇಳಿ, KPSC ಚೇರ್ಮನ್ ಮಾಡಿದ್ದು ಯಾರು, ಯಡಿಯೂರಪ್ಪನ ಕಾಲಕ್ಕೆ ಅಲ್ಲ. ಅದಕ್ಕೆ ಭ್ರಷ್ಟಾಚಾರ ಬಗ್ಗೆ ಈಗ ಕಾಂಗ್ರೆಸ್ನವ್ರು ಇವ್ರಿಗೆ ಹೇಳ್ತಾರೆ, ಇವ್ರು ಕಾಂಗ್ರೆಸ್ಸಿಗೆ ಹೇಳ್ತಾರೆ. ಇಬ್ಬರು ಮಾಡಿದ್ದು ಅದೇ. ಯಾವ ಮುಖ್ಯಮಂತ್ರಿ ಬಂದ್ರೆ KPSC ಹಣೆ ಬರಟ್ಟೆ. ನಾ KPSCನೇ ರದ್ದುಪಡಿಸ್ಬೇಕು. UPSC ಮಾದರಿಯಲ್ಲಿ ಯಾರು ದುಡಿತಾರ, ಮೆರಿಟ್ ಆಗ್ತಾವ ಹುಡುಗರಿಗೆ ಅವ್ರಿಗೆ ನೌಕರಿ ಸಿಗೋದು. ಬಿಟ್ಟು ಬರೇ ತಮ್ಮ ರಾಜಕಾರಣಿಗಳ ಮಕ್ಕಳು, ಮರಿಮಾಮ ಮಕ್ಕಳು ಮತ್ತು ಅವ್ರ ರಾಜಕಾರಣಿಗಳ ಮಕ್ಕಳು ಅವು ಯಾರೂ ಲಗ್ನ ಆಗಲಾರ್ದಂಗೆ ಇರ್ತಾವ್ರು. ಒಂದೊಂದು ಆಣಿ ಹಂಗೆ ಅಂಥವು ಇಂಥವು ಇರ್ತಾವೆ. ಅವತ್ತನ್ನು AC ಮಾಡ್ತೀನಿ ಅಂತ ಲಗ್ನ ಮಾಡ್ಕೋತಾರೆ. ಅವ್ರಿಗೆ KPSC ದುರುಪಯೋಗ ಆಗ್ತದೆ. ಅದಕ್ಕೆ UPSC ಮಾಡಲ್ದಲ್ಲಿ KPSCನ ರದ್ದುಪಡಿಸ್ಬೇಕು, UPSC ಮಾಡಲ್ ತರಬೇಕು. ಇದರಲ್ಲಿ ಈ ಮುಖ್ಯಮಂತ್ರಿ ನಾಮಿನೇಟ್ ಮಾಡೋವಂಥ ಕೆಟ್ಟ ವ್ಯವಸ್ಥೆ ಹೋಗ್ಬೇಕು. ಇವತ್ತು ನೋಡ್ರಿ KPSC ಅಲ್ಲಿ ಅದರ ಅಧ್ಯಕ್ಷ ಕೆಟ್ಟ ನಾ ಮಾನ ಮರ್ಯಾದೆಯನ್ನು ಆಚಿಕೆಯರು ಇವ್ರಿಗೆ ಐತೆ ಇಲ್ಲ. ಯಾಕಂದ್ರೆ ಆ KPSC ಅಧ್ಯಕ್ಷ ಆಗ್ಬೇಕಾದ್ರೆ ಅವತ್ತೇ ಮುಖ್ಯಮಂತ್ರಿ ಯಾರಿದ್ರು ಸಾಕಷ್ಟು ದುಡ್ಡು ಕೊಟ್ಟೆ ಆಗ್ಯಾರ. ಇದ್ರಾಗೇನು ಸತ್ಯನೇ ಇದೆ. ತನ್ನ ಮಗಳನ್ನೇ KPSCಗೆ ಇವತ್ತು ಅಪಾಯಿಂಟ್ಮೆಂಟ್ ಮಾಡ್ತಾನೆ. ತನ್ನ ತಿಂಗಳ ಆದಾಯ ಎಷ್ಟೈತೆ ಬಂದು 40,000 ಐತೆ. ಆ KPSC ಚೇರ್ಮನ್ಗೆ ತಿಂಗಳಿಗೆ 2,25,000 ರೂಪಾಯಿ ಸಂಬಳ ಬತ್ತೆ ಐತಿ. ಒಬ್ಬ KPSC ಚೇರ್ಮನ್ ಆದವ 40,000 ರೂಪಾಯಿ ಡಿಕ್ಲರೇಷನ್ ಮಾಡ್ಕೋತಾರ. ಇವ್ರನ್ನ ಜೈಲಿಗೆ ಹಾಕ್ಬೇಕು ಏನ ಅವ್ರನ್ನ ಸ್ಟೇ ಕೊಟ್ಟು ಇಲ್ಲೇ ಏನ ಚೇರ್ಮನ್ ಮುಂದುವರ್ಸ್ಬೇಕು. ನಮ್ಮ ರಾಜ್ಯಪಾಲರು ಒಳ್ಳೆ ನಿರ್ಣಯ ಮಾಡ್ಯಾರ. ಅವ್ರನ್ನ ಏನು ಮಾಡ್ಯಾರ, ಸಸ್ಪೆಂಡ್ ಮಾಡ್ಯಾರ. ಆದ್ರೆ ಅವರೇನೋ ಕಾನೂನಿನ ಒಂದು ಚೌಕಟ್ಟಿನಲ್ಲಿ ಬೇಲ್ ತಗೋಬೇಕಂತ ಮತ್ತೆ ಹೋಗಿ ಅಲ್ಲಿ, ಯಾಕಂದ್ರೆ ನಮ್ಮ ಅದು ಹಿಡಿದು KPSC ಬಗ್ಗೆ ನಂದು ಒಳ್ಳೆ ಅಭಿಪ್ರಾಯ ಇಲ್ಲೇ ಇಲ್ಲ. KPSC ಚೇರ್ಮನ್ ಆಗ್ಬೇಕಾದ್ರೆ ಇಟ್ಟು ರೊಕ್ಕ ಕೊಟ್ಟಿರ್ತಾರೆ, ಅದ್ರ ಮೆಂಬರ್ ಆಗ್ಬೇಕಾದ್ರೆ ಇಟ್ಟು ರೊಕ್ಕ ಕೊಟ್ಟಿರ್ತಾರೆ. ಎಷ್ಟೋ ಲಕ್ಷಾಂತರ ಹುಡುಗರು ನಮ್ಮವರು ಪಾಪ ಹಗಲ ರಾತ್ರಿ ಅಧ್ಯಯನ ಮಾಡಿ ಕೋಚಿಂಗ್ ಕ್ಲಾಸಿಗೆ ಹೋಗಿ ಯಾರೋ ದಾಸೋಹದಲ್ಲಿ ಊಟ ಮಾಡಿ ನಾನು ಪೊಲೀಸ್ ಆಗ್ತೀನಿ, ನಾವು SDC ಆಗ್ತೀನಿ, ನಾ FDC ಆಗ್ತೀನಿ ಅಂತ ಮಾಡ್ತಾರೆ. ಅಸಿಸ್ಟೆಂಟ್ ಕಮಿಷನರ್ ಆಗ್ತೀನಿ ಅಂತ. ದುರ್ದೈವ ಇಂಥವರೆಲ್ಲ ಸಾವುಕಾರನಂಥ ಚೇರ್ಮನ್ರು ಇವ್ರು ಮಾಡಿದವರು ಮಹಾಪರಷ್ಟ್ರೇ. ಅವ್ರೇನು BJP ಇದ್ರೇನು ಅವ್ರಿಗೇನು ಸ್ಪೆಷಲ್ ಥ್ಯಾಂಕ್ಸ್ ಏನು ಹೇಳೋದಿಲ್ಲ. ಯಾಕಂದ್ರೆ ನೀನು ಕಾಂಗ್ರೆಸ್ ಟ್ವೀಟ್ ಮಾಡಿದೆ ಏನಂತೇಳಿ, KPSC ಚೇರ್ಮನ್ ಮಾಡಿದ್ದು ಯಾರು, ಯಡಿಯೂರಪ್ಪನ ಕಾಲಕ್ಕೆ ಅಲ್ಲ. ಅದಕ್ಕೆ ಭ್ರಷ್ಟಾಚಾರ ಬಗ್ಗೆ ಈಗ ಕಾಂಗ್ರೆಸ್ನವ್ರು ಇವ್ರಿಗೆ ಹೇಳ್ತಾರೆ, ಇವ್ರು ಕಾಂಗ್ರೆಸ್ಸಿಗೆ ಹೇಳ್ತಾರೆ. ಇಬ್ಬರು ಮಾಡಿದ್ದು ಅದೇ. ಯಾವ ಮುಖ್ಯಮಂತ್ರಿ ಬಂದ್ರೆ KPSC ಹಣೆ ಬರಟ್ಟೆ. ನಾ KPSCನೇ ರದ್ದುಪಡಿಸ್ಬೇಕು. UPSC ಮಾದರಿಯಲ್ಲಿ ಯಾರು ದುಡಿತಾರ, ಮೆರಿಟ್ ಆಗ್ತಾವ ಹುಡುಗರಿಗೆ ಅವ್ರಿಗೆ ನೌಕರಿ ಸಿಗೋದು. ಬಿಟ್ಟು ಬರೇ ತಮ್ಮ ರಾಜಕಾರಣಿಗಳ ಮಕ್ಕಳು, ಮರಿಮಾಮ ಮಕ್ಕಳು ಮತ್ತು ಅವ್ರ ರಾಜಕಾರಣಿಗಳ ಮಕ್ಕಳು ಅವು ಯಾರೂ ಲಗ್ನ ಆಗಲಾರ್ದಂಗೆ ಇರ್ತಾವ್ರು. ಒಂದೊಂದು ಆಣಿ ಹಂಗೆ ಅಂಥವು ಇಂಥವು ಇರ್ತಾವೆ. ಅವತ್ತನ್ನು AC ಮಾಡ್ತೀನಿ ಅಂತ ಲಗ್ನ ಮಾಡ್ಕೋತಾರೆ. ಅವ್ರಿಗೆ KPSC ದುರುಪಯೋಗ ಆಗ್ತದೆ. ಅದಕ್ಕೆ UPSC ಮಾಡಲ್ದಲ್ಲಿ KPSCನ ರದ್ದುಪಡಿಸ್ಬೇಕು, UPSC ಮಾಡಲ್ ತರಬೇಕು. ಇದರಲ್ಲಿ ಈ ಮುಖ್ಯಮಂತ್ರಿ ನಾಮಿನೇಟ್ ಮಾಡೋವಂಥ ಕೆಟ್ಟ ವ್ಯವಸ್ಥೆ ಹೋಗ್ಬೇಕು.